ಏನು ಮಾಡಲಿ ನಾನೀಗ? ಮಗಳು ಹೇಳಿದ ಮಾತು ಕೇಳಲ್ಲ, ಇಲ್ಲ ನನ್ನ ಮನಸ್ಸಿನ ಮಾತು ಕೇಳಲ್ಲ. ಅವಳು ಹೇಳ್ತಾಳೆ ಧೈರ್ಯವಾಗಿ ನಾನು ಹೋಗ್ತೀನಿ ಇರ್ತೀನಿ ಅಂತ. ನಾನು ಯಾವ ಧೈರ್ಯದ ಮೇಲೆ ಕಳಿಸ್ಲಿ? ಎಲ್ಲರಂಗೆ ಅವಳು ಇದ್ದಿದ್ರೆ ನಾನು ಖಂಡಿತ ಕಳಿಸ್ತಿದ್ದೆ. ಅವಳಿಗೆ ಧೈರ್ಯ ಇರೋದು ಹೌದು, ನನ್ನ ಹಾಗೆ ಧೈರ್ಯವಂತೆ ಅವಳು. ಆದರೆ ಕಾಲೊಂದಾರು ಸ್ವಲ್ಪ ಡಿಫ್ರೆನ್ಸ್ ಇತ್ತು, ನನಗೆ ಅದಾರೋ ಸಮಸ್ಯೆ ಇಲ್ಲ. ಕೈಯೊಂದು ಹಿಂಗೆ ಮಾಡ್ಕೊಂಬಿಟ್ಲಲ್ಲ. ಏನು ಮಾಡಲಿ ನಾನು? ಅವಲ್ಲ ಒಂದು ಲೆಕ್ಕಕ್ಕೆ ಅವಳು ಹೇಳೋದು ಸರಿನೇ. ಇಷ್ಟು ವರ್ಷ ಅಂತ ಅವಳನ್ನು ನನ್ನ ಜೊತೆನೇ ನಾನು ಇಟ್ಕೊಳಕ್ಕಾಗ್ತದೆ. ನನ್ನ ಕಾಲ ನಂತರ ಅವಳು ಇರ್ಬೇಕಲ್ಲ. ಅವಳು ಹಂಗಿದ್ದವರೇ ತುಂಬ ಚೆನ್ನಾಗಿರ್ತಾರೆ. ಅವರನ್ನು ನೋಡಿ ಇವಳು ಮಾಡೋ ಪ್ರಯತ್ನನೂ ಬಿಟ್ಟುಬಿಟ್ರು ಕೊನೆಗೆ. ಅವ್ರಂಗೆ ನಾನು ಇದ್ದುಬಿಡೋಣ ಅಂತ. ಕ್ರಮೇಣ ಸರಿ ಹೋಗ್ಬೋದು ಅಂತ ಡಾಕ್ಟ್ರು ಹೇಳ್ಯಾರೆ. ಏನು ಮಾಡಲಪ್ಪ ದೇವರೇ, ಸಾಯಿಬಾಬಾ ನೀವೇ ದಾರಿ ತೋರಿಸ್ಬೇಕು. ಯಾವುದು ಅವಳಿಗೆ ಒಳ್ಳೇದಾಗುತ್ತೋ ಆ ದಾರಿಲಿ ಅವಳು ಮುಂದುವರಿಯಂಗೆ ನೀವೇ ತೋರಿಸಿ ಅಪ್ಪ ದಾರಿನ. ನಾನಿನ್ನೇನು ಮಾಡಲ್ಲ. ತೀರ ಬಲವಂತ ಮಾಡಿ ಅವಳನ್ನು ಕಟ್ಟಾಕಿ ಮನೆ ಒಳಗೆ ಇಟ್ಕೊಳಕ್ಕೂ ಆಗಲ್ಲ. ಇಲ್ಲ ನೀನು ರಿಸೈನ್ ಮಾಡಿ ನನ್ನ ಜೊತೆನೇ ಮನೇಲಿರೋ ಆಗತ್ತಾ ಅಂತ ಕೇಳ್ತಾಳೆ. ಎಲ್ಲ ಆಗ್ತದೆ ನಂಗದು. ಜೀವನ ಆಗ್ಬೇಕಲ್ಲ. ಅಲ್ಲ, ಜೀವನಕ್ಕೇನು ತೊಂದರೆ ಇಲ್ಲ. ಆದರೂ ಇವರ ಇದನ್ನು ನಂಬಿಕೊಂಡು ನಾನು ಇರೋ ಪರ್ಮನೆಂಟ್ ಕೆಲಸ ಬಿಟ್ಕೊಂಡ್ರೆ ಯಪ್ಪ ದೇವ್ರೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಅಮ್ಮನ ಹತ್ರನಾದ್ರು ಕೇಳೋಣ ಅಂದ್ರೆ ಅದು ಸರಿ ಮಾತೇ ಆಡಲ್ಲ ನನ್ನ ಹತ್ರ. ಅಲ್ಲ, ಅದಕ್ಕೂ ಇದ್ರ ಬಗ್ಗೆ ಎಲ್ಲ ಅಷ್ಟು ತಿಳುವಳಿಕೆ ಇಲ್ಲ ಪಾಪ. ಅದು ಹೇಳು ಅಂದರೆ ಎಂತ ಹೇಳ್ತದೆ. ನಮಸ್ತೆ ಮೇಡಮ್. ಮೇಡಮ್ ಮೇಡಮ್ ನಮಸ್ತೆ. ನಾನು ಕಾವ್ಯ. ಅಯ್ಯೋ ದೇವ್ರೆ, ಇವ್ರು ಏನು ಯೋಚನೆ ಮಾಡ್ತಾ ಕೂತಾರಪ್ಪ. ಮೇಡಮ್, ಓ ಕಾವ್ಯ, ಯಾವಾಗ ಬಂದ್ರಿ? ಸಾರಿ, ನಾನೇನೋ ಯೋಚನೆ ಮಾಡ್ತಾ ಇದ್ದೆ, ನೀವು ಬಂದಿದ್ದು ಗಮನಿಸಲೇ ಇಲ್ಲ. ಏನು ಮೀಟಿಂಗ್ ಇತ್ತಾ ಈ ದಿನ? ಹಾಗೇನು ಇದ್ದಂಗಿಲ್ವಲ್ಲ. ಏನು ಬಂದಿದ್ದು? ಲೀವ್ ತೊಗೊಂಡಿದ್ದೀರಾ? ಇಲ್ಲ ಮೇಡಮ್, ಲೀವೇನು ತಗೊಂಡಿಲ್ಲ. ನಮ್ಮ ಹೆಲ್ಪರ್ ಹತ್ರ ಒಂದು ಸ್ವಲ್ಪ ಹೊತ್ತು ನೋಡ್ಕೋತಿರೋ ಅಂತ ಹೇಳಿ ಅವಳು ಹೇಳಿದ್ಲು. ನಾ ಜವಾಬ್ದಾರಿಯಲ್ಲಿ ನೋಡ್ಕೋತೀನಿ, ಏನು ತೊಂದರೆ ಇಲ್ಲ, ನೀವು ಹೋಗಿ ಬನ್ನಿ ಅಂತ. ನಿಮ್ಮ ಹತ್ರನೇ ಮಾತಾಡಬೇಕಿತ್ತು, ಮತ್ತು ಫೋನಲ್ಲೆಲ್ಲ ಮಾತಾಡಿದ್ರೆ ಸರಿ ಆಗಲ್ಲ ಅಂತ ನಾನೇ ಬಂದೆ. ನೋಡಿ ಕಾವ್ಯ, ನಾನು ಪದೇ ಪದೇ ಹೇಳ್ತೀನಿ, ಆದರೂ ನೀವು ಅದೇ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಅದೇ ಮಿಸ್ಟೇಕ್ ರಿಪೀಟ್ ಮಾಡ್ತಾ ಇದ್ದೀರಾ. ನೀವು ಮಾತಾಡಿಕೊಂಡು ಯಾರೋ ಒಬ್ಬರು ಕೆಲಸ ಮಾಡಿ ಒಬ್ಬರು ಹೀಗೆ ಬರೋದು ಅಂತಾದರೆ ಮತ್ತು ಇಬ್ಬರು ಏನಕ್ಕೆ ಇಲ್ಲಿ? ಯಾರಾದರೂ ಒಬ್ಬರೇ ಸಾಕಲ್ವಾ? ಒಂದೇ ಹೆಲ್ಪರು, ಒಂದೇ ವರ್ಕರು ಸಾಕಾಗತ್ತಾ ನಿಮ್ಮ ಅಂಗನವಾಡಿಗೆ? ಎಷ್ಟು ಸಾರಿ ಹೇಳ್ತೀನಿ ಮಕ್ಕಳನ್ನು ಹಾಗೆ ಬಿಟ್ಟು ಬರಬೇಡಿ ಅಂತ. ನಿಮ್ಮ ಅಂಗನವಾಡಿಲಿ ಮಕ್ಕಳು ಬೇರೆ ಜಾಸ್ತಿ ಅಂತ ಗೊತ್ತಲ್ವಾ? ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲಿ ಇಷ್ಟು ದೂರ ಬಂದಿದ್ದೀರಾ, ಲೀವ್ ತಗೊಂಡಿಲ್ಲ ಅಂತ ಹೇಳ್ತೀರಾ. ನೀವು ವಾಪಸ್ ಹೋಗುವಾಗ ನಿಮ್ಮ ವರ್ಕಿಂಗ್ ಅವರೇ ಮುಗ್ದೋಗಿರಲ್ಲೇನ್ರಿ ಅಲ್ಲಿ? ಎಷ್ಟು ಸಾರಿ ಹೇಳಿದ್ದೀನಿ, ಈಗೇನಾದರೂ ಹೋಗುವಾಗ ಲೀವ್ ತಗೊಳ್ಳಿ, ಇನ್ಫಾರ್ಮ್ ಮಾಡಿ, ಬೇರೆ ಯಾರನ್ನಾದರೂ ಅಲ್ಲಿಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ನೀವೇನಾದರೂ ಎಡವಟ್ಟು ಮಾಡಿದ್ರೆ ನಮ್ಮ ತಲೆ ಮೇಲೆಗೆ ಬರುತ್ತೆ, ಗೊತ್ತಾ? ಅದು ಮೊದಲೇ ನಿಮ್ಮ ಕಡೆಗೆ 2 ಗಂಟೆಗೆ ಒಂದು ಬಸ್ಸು. ಏನಾದರೂ ಅರ್ಜೆಂಟ್ ಮೀಟಿಂಗ್ ಇದೆ ಅಟೆಂಡ್ ಮಾಡಿ ಅಂದರೆ ಇದೇ ನೆವ ಹೇಳ್ತೀರಾ ನೀವು, ಬಸ್ ಇಲ್ಲ ನಮ್ಮ ಕಡೆಗೆ ಅಂತ. ಇವತ್ತು ಹೇಗೆ ಬಸ್ ಸಿಕ್ತು ನಿಮಗೆ? ವಾಪಸ್ ಹೇಗೆ ಹೋಗ್ತೀರಾ ನೀವು? ಇಲ್ಲ ಮೇಡಮ್, ನಾನು ಬಸ್ಸಿಗೆ ಬಂದಿದ್ದಲ್ಲ ಇವತ್ತು. ನಮ್ಮೂರವ್ರದ್ದೊಂದು ಕಾರು ಬರೋದಿತ್ತು, ಅವ್ರಿಗೆ ತಕ್ಷಣ ವಾಪಸ್ ಹೋಗ್ತಾರೆ. ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ಏನು ಮಾತಾಡೋದು ಅಂತಿದ್ದೀರಿ? ಫೋನಲ್ಲೇ ಮಾತಾಡ್ಬೋದಿತ್ತು ಅಲ್ವಾ? ಹೋಗಲಿ ಬಿಡಿ, ಹೇಳಿ ಈಗ ಏನಕ್ಕೆ ಬಂದಿದ್ದು? ಇನ್ನೊಂದು ಸಾರಿ ಮಾತ್ರ ಈ ಥರದ ಮಿಸ್ಟೇಕ್ ಮಾಡಬೇಡಿ, ನಾನು ಆ್ಯಕ್ಷನ್ ತೊಗೊತೀನಿ. ಹೇಳಿದ್ದೀನಿ ಈಗಲೇ, ಲಾಸ್ಟ್ ವಾರ್ನಿಂಗ್ ನಿಮಗಿದು. ಹೇಳಿ ಏನಕ್ಕೆ ಬಂದಿದ್ದು?
ಏನು ಮಾತಾಡಬೇಕು? ಅಲ್ಲ ಮೇಡಮ್, ಟ್ರೈನಿಂಗಿಗೆ ಮೈಸೂರಿಗೆ ಎಲ್ಲ ಹೆಸರು ಸೇರಿಸಿದ್ದೀರಲ್ಲ, ಅದರಲ್ಲಿ ನನ್ನ ಹೆಸರನ್ನು ಒಂದು ಸೇರಿಸ್ಬಿಡಿ ಆಯಿತಾ? ನಾನು ಹೋಗಬೇಕು ಮೇಡಮ್, ಎಷ್ಟು ದಿವಸದಿಂದ ಆಸೆ ಇತ್ತು ನನಗೆ ಮೈಸೂರಿಗೆ ಹೋಗಬೇಕು ಅಂತ. ಇದೊಂದು ಸಿಕ್ಕಿದ ಅವಕಾಶ. ಪ್ಲೀಸ್ ಮೇಡಮ್, ನನ್ನ ಹೆಸರನ್ನು ಸೇರಿಸಿ ಮೇಡಮ್, ತುಂಬ ಕನಸಿಟ್ಕೊಂಡಿದ್ದೀನಿ ನಾನು. ಅಲ್ಲ ರೀ ಕಾವ್ಯ, ಮೈಸೂರಿಗೆ ಹೋಗಬೇಕು ಅಂತ ನೀವು ಕನಸಿಟ್ಕೊಂಡಿದ್ರಲ್ಲಿ ನನಗೇನು ಬೇಜಾರಿಲ್ಲ. ಹೌದು, ಎಲ್ಲರಿಗೂ ಒಂದೊಂದು ಕಡೆ ಹೋಗಬೇಕು ಅನ್ನೋ ಕನಸಿರುತ್ತೆ. ಅದಕ್ಕೆ ನೀವು ಸಪ್ರೇಟ್ ಏನಾದರೂ ಟೂರ್ ಫಿಕ್ಸ್ ಮಾಡ್ಕೋಬೇಕ್ರಿ. ನೀವು ಯಾರಾದರೂ ಮಾತಾಡಿ, ಇಲ್ಲ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ. ನೀವೀಗ ಹೋಗ್ತಿರೋದಲ್ಲಿ ಟೂರ್ಗಲ್ಲ, ಮೈಸೂರು ನೋಡೋಕ್ಕಲ್ಲ, ಟ್ರೈನಿಂಗಿಗೆ ಹೋಗ್ತಿದ್ದೀರಿ. ಟ್ರೈನಿಂಗ್ ಮುಗಿಸ್ಕೊಬೇಕು, ಮನೆಗೆ ಬರ್ತಿರ್ಬೇಕು. ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ತೀರಾ ನೀವು? ನೋಡೋಣ, ನಾನು ಹಾಕ್ತೀನಿ ಹೆಸರು, ನನ್ನ ಅಭ್ಯಂತರ ಏನಿಲ್ಲ ಅದಕ್ಕೆ. ಅದರಲ್ಲಿದ್ದವರು ಒಂದಿಬ್ಬರು ನಮಗೆ ಆಗಲ್ಲ, ಏನೋ ಬ್ಯುಸಿ ಕೆಲಸ ಇದೆ, ಮನೆ ಕಡೆ ಹೋಗೋಕ್ಕಾಗಲ್ಲ ಅಂತಿದ್ದಾರೆ. ನಾನು ಹಾಕ್ತೀನಿ ನಿಮ್ಮ ಹೆಸರು, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ನಾ ಮೈಸೂರು ನೋಡ್ತೀನಿ, ಟೂರ್ ಹೋಗ್ತೀನಿ ಅಂತ ಆ ಥರ ಎಲ್ಲ ಕನಸು ಕಟ್ಕೊಂಡು ಹೋಗಬೇಡಿ ನೀವು. ನಿಮ್ಮ ಕೆಲಸದ ಮೇಲೆ ನಿಮ್ಮ ಗಮನ ಇಡಬೇಕು. ಇದನ್ನು ಹೇಳಕ್ಕೆ ನೀವು ಅಲ್ಲಿಂದ ಇಲ್ಲಿಗೆ ಬಂದ್ರಾ? ಏನ್ರಿ ಕಾವ್ಯ ಇದು? ಸತ್ಯ ಹೇಳಿ, ಬೇರೆ ಏನಾದರೂ ಕೆಲಸ ಇದ್ದು ಬಂದಿದ್ದೀರಾ ನೀವು? ಇಲ್ಲ ಮೇಡಮ್, ಇಲ್ಲ, ದೇವ್ರಣೆ. ನಾನು ಹೆಲ್ಪರು ಹೆಂಗೆ ಮಾತಾಡ್ತಾ ಕೂತಿದ್ವಾ, ಆವಾಗ ಹೆಲ್ಪರೇ ಹೇಳಿದ್ರು, ನೀವು ಫೋನನ್ನೆಲ್ಲ ಮಾತಾಡಿದ್ರೆ ಅಷ್ಟು ಇದಾಗಲ್ಲ, ಖುದ್ದಮ್ ಹೋಗಿ ಹೇಳೇ ಬಂದುಬಿಡಿ, ಮೇಡಮ್ ಎದುರ ಮಾತಾಡಿದ್ರೆ ಯಾವುದು ಅಂತ ಗ್ಯಾರಂಟಿ ಹೇಳ್ತಾರೆ ಅಂದರು. ಮತ್ತು ನಾನು ಮನೆ ಕಡೆ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ, ಅದಕ್ಕೆ ನನ್ನ ಹೆಸರು ಹಾಕ್ತೀರಾ ಮೇಡಮ್? ಗ್ಯಾರಂಟಿ ಹೇಳಿದ್ರೆ ಒಳ್ಳೆಯದಿತ್ತು. ಸರಿನಮ್ಮ, ಹೋಗ್ಬೋದು ಬಿಡಿ. ಆದರೆ ಕಾವ್ಯ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋ ಹಾಗಿಲ್ಲ, ನೀವು ಒಬ್ಬರೇ ಹೋಗಬೇಕಾಗತ್ತೆ. ಚಿಕ್ಕ ಮಕ್ಕಳಿರ್ಬೇಕಲ್ಲ ನಿಮಗೆ? ಇಲ್ಲ, ಸಣ್ಣರಂದರೆ ಭಾಳ ಸಣ್ಣರೇನಲ್ಲ ಮೇಡಮ್. ಒಬ್ಬಳು ನಮ್ಮ ಅಂಗನವಾಡಿಗೆ ಬರ್ತಾಳೆ, ನಮ್ಮ ಹೆಲ್ಪರ್ ಹೇಳಾಳೆ, ನಾನು ಬಿಟ್ಕೊತೀನಿ ಅವಳನ್ನ ಅಂಗನವಾಡಿಯಲ್ಲಿ ಅಂತ. ಇನ್ನೊಬ್ಬನು ದೊಡ್ಡವನು ಸ್ಕೂಲಿಗೆ ಹೋಗ್ತಾನೆ. ನಮ್ಗೆ ಅತ್ತೆ ಅದಾರೆ ಮನೇಲಿ, ಅತ್ತೆ ನೋಡ್ಕೊತಾರೆ, ಗಂಡ ಇರ್ತಾರೆ, ಅವರೆಲ್ಲ ನೋಡ್ಕೊತಾರೆ. ನನಗೇನು ತೊಂದರೆ ಏನಿಲ್ಲ, ಅದೇನು ತೊಂದರೆ ಇಲ್ಲ ನನಗೆ. ಮಕ್ಕಳನ್ನ ಬಿಟ್ಟೇ ಹೋಗ್ತೀನಿ ನಾನು. ಸರಿ ಬಿಡಿ, ಸರಿ ಬಿಡಿ, ನಿಮ್ಮ ಹೆಸರು ಸೇರಿಸ್ತೀನಿ ನಾನು. ಹೋಗ್ಬೋದೇ, ಫೈನಲ್ ಲಿಸ್ಟ್ ಮೇಲಿಂದ ಬರುತ್ತೆ, ಅಲ್ಲಿ ಸೆಲೆಕ್ಟ್ ಆದರೆ ನಿಮ್ಮ ಅದೃಷ್ಟ. ಏನು ಅದನ್ನು ನಾನು ಹೇಳಲ್ಲ, ನಾನಂತೂ ಇಲ್ಲಿಂದ ಕಳಿಸಿರ್ತೀನಿ. ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಈಗ ತಕ್ಷಣ ಹೊರಡಿ. ಯಾರದ್ದೋ ಕಾರಲ್ಲಿ ಬಂದ್ರಿ ಅಂದ್ರಲ್ಲ, ಅದೇ ಕಾರಲ್ಲೇ ವಾಪಸ್ ಹೋಗಿಪ್ಪ, ನಿಮ್ಮ ಅಂಗನವಾಡಿಗೆ ಹೋಗಿ ನೀವು. ಇನ್ನೊಂದು ಸಾರಿ ಹೀಗೆ ಮಾಡಬೇಡಿ. ಯಾರಾದರೂ ಇನ್ಸ್ಪೆಕ್ಷನಿಗೆ ಬಂದರೆ ನನಗೆ ಪ್ರಾಬ್ಲಮ್ ಆಗತ್ತೆ ಕಣ್ರಿ. ಲೀವ್ ತೊಗೊಂಡಿಲ್ಲ, ಹಾಗಿದ್ರು ಯಾಕಿಲ್ಲ, ಅಂಗನವಾಡಿಲಿ ಇಲ್ವಲ್ಲ, ನೀವೇನು ಮಾಡ್ತಿದ್ರಿ ಕೇಳ್ತಾರೆ. ಏನು ಹೇಳೋದು ನಾನು ಆವಾಗ? ಇನ್ನೊಂದು ಸಾರಿ ಹೀಗೆ ಮಾಡಬೇಡಿ. ಬೇರೆ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಅನ್ನೋ ಕಾರಣಕ್ಕೆ ನಾನು ಈ ಸರಿ ಸುಮ್ಮನೆ ಇದ್ದೀನಿ. ಹೋಗಿ, ಹೊರಡಿ ತಕ್ಷಣ. ಇನ್ಮೇಲೆ ಈ ಥರ ಸಿಲ್ಲಿ ರೀಸನ್ಗೆಲ್ಲ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ. ಫೋನಲ್ಲಿ ಮಾತಾಡಿ, ನಾನು ಹೇಳ್ತೀನಿ, ಏನಿರುತ್ತೋ ಅದನ್ನೇ ಹೇಳ್ತೀನಿ. ಎದರಿಂದ ಏನು ಮಾತಾಡ್ತೀನೋ ಅದನ್ನೇ ಫೋನಲ್ಲಿ ಹೇಳ್ತೀನಿ, ಓಕೆನಾ? ಹೊರಡಿ ಈಗ. ಏನು ಜನಗಳಪ್ಪ, ಒಂದು ಮೈಸೂರಿಗೆ ಟ್ರೈನಿಂಗಿಗೆ ಹೋಗಿ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೇನೋ. ಅವರು ಪಾಪ ಎಲ್ಲಿಗೂ ಹೋಗಲ್ಲಲ್ಲ, ಅದಕ್ಕೆ ಸಿಕ್ಕಿರೋ ಒಂದು ಅವಕಾಶ ಬಳಸ್ಕೊಳೋಣ ಅಂತ ಇರ್ಬೋದು. ಆಸೆ ಯಾವ ಹೆಣ್ಮಕ್ಳಿಗಿರಲ್ಲ. ಪಾಪ ಹೋಗಿ ಬರಲಿ, ಅವಕಾಶ ಸಿಕ್ಕಿದ್ರೆ ಅದರ ಪ್ಲೇಸ್ ನೋಡೋದಾದ್ರೂ ನೋಡಲಿ. ನೋಡೋಣ, ಏನಾರ ಆಗಲಿ, ಇವ್ರ ಹೆಸರನ್ನು ಸೇರಿಸ್ತೀನಿ. ಆದರೂ ಅಷ್ಟು ಸಣ್ಣ ಮಕ್ಕಳನ್ನ ಬಿಟ್ಟು ಹೋಗೋದು ಬ್ಯಾಡಿತ್ತು. ಏನಪ್ಪ, ಅವರೇ ಹೋಗ್ತೀನಿ ಅಂದಮೇಲೆ ಅತ್ತೆ ಇದ್ದಾರಂತಲ್ಲ, ಗಂಡ ಅದಾರೆ ಅಂತ ಹೇಳ್ತಾರೆ. ಹೋಗಿ ಬರಲಿ ಪಾಪ. ನಾನೇನು ಮಾಡೋದಪ್ಪ ಈಗ?